ಹಾಯ್ ಸ್ನೇಹಿತರೆ. ಹಾಯ್ ಹಾಯ್ ಸ್ನೇಹಿತರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದಾರೆ. ಏನು ಪತ್ರಿಕಾ ಪ್ರಕಟಣೆ ಅಂದ್ರೆ ಇದು 26/3/2026 ಪತ್ರಿಕಾ ಪ್ರಕಟಣೆ. ಇದು ಸಂಬಂಧಿಸಿರುವಂತದ್ದು SSC ವಿದ್ಯಾರ್ಥಿಗಳಿಗೆ. ನೀವು ಈಗ ನೋಡಿ 18ನೇ ತಾರೀಕಿನಿಂದ ಎಕ್ಸಾಮ್ ಅನ್ನ ಬರಿತಾ ಇದ್ರಿ. ಕನ್ನಡ ಬರೆದಿದ್ರಿ, ಸೈನ್ಸ್ ಬರೆದಿದ್ರಿ, ಇಂಗ್ಲಿಷ್ ಬರೆದಿದ್ರಿ, ಮ್ಯಾಥ್ಸು ಸಹಿತ ಬರೆದಿದ್ರಿ. ಇಲ್ಲಿವರೆಗೂ ಸಹಿತ ಏನು ಸಮಸ್ಯೆ ಇಲ್ಲ, ಅಂದ್ರೆ ಪರೀಕ್ಷಾ ದಿನಾಂಕಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಏನಿದೆಯಲ್ಲ ಆ ಡೇಟ್ ಅನ್ನ ಸ್ವಲ್ಪ ವ್ಯತ್ಯಾಸ ಅಥವಾ ಬದಲಾವಣೆಯನ್ನ ಮಾಡಿದ್ದಾರೆ. ಏನು ಅಂದ್ರೆ ನಿಮಗೆ ಹಾಲ್ ಟಿಕೆಟ್ ಅಲ್ಲಿ ಆಲ್ರೆಡಿ ಎಲ್ಲ ಪರೀಕ್ಷೆಯ ದಿನಾಂಕಗಳನ್ನ ಕೊಟ್ಟಿರುತ್ತಾರೆ. ಆದ್ರೆ ಈ ಸಾರಿ ನೀವೇನು 30ನೇ ತಾರೀಕಿಗೆ ಎಕ್ಸಾಮ್ ಹಿಂದಿಯನ್ನ ಬರಿಬೇಕಾಗಿತ್ತು. ಆ ಒಂದು ಪರೀಕ್ಷೆಯ ದಿನಾಂಕ 31ಕ್ಕೆ ಹೋಗಿದೆ. ಅರ್ಥ ಆಯ್ತಾ? ಏನು ವಿಷಯ ಇಷ್ಟೇ, ಅಂದ್ರೆ 30 ಸೋಮವಾರ ಬರಬೇಕಾಗಿತ್ತು ಯಾವುದನ್ನ, ಹಿಂದಿ ಪರೀಕ್ಷೆಯನ್ನ. ಆದರೆ 30ರ ಬದಲಾಗಿ 31ಕ್ಕೆ ಮಂಗಳವಾರ ಆ ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಇಲ್ಲಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿಯನ್ನ ಇಲಾಖೆಯವರು ರವಾನಿಸಿರುವಂತದ್ದು. ಅಂದ್ರೆ ಅದಕ್ಕೆ ಸ್ವಲ್ಪ ಮಹಾವೀರ ಜಯಂತಿಯ ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗಿರೋದಕ್ಕೆ ಈ ಒಂದು SSLC ಎಕ್ಸಾಮು ಹಿಂದಿ ಪರೀಕ್ಷೆಯ ದಿನಾಂಕ ಸ್ವಲ್ಪ ಬದಲಾವಣೆ ಆಗಿದೆ. ಇದನ್ನ ನೀವು ಗಮನದಲ್ಲಿಟ್ಟುಕೊಂಡು ಏನ್ ಮಾಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ. ತಯಾರಿಯನ್ನ ಸ್ವಲ್ಪ ವೇಗವಾಗಿ ಮಾಡಿಕೊಳ್ಳುವಂಥದ್ದು. ಇಲ್ಲಿ ಎಲ್ಲ ನಿಮಗೆ ಈ ಒಂದು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. 30/3/2026 ಇತ್ತು ಎಕ್ಸಾಮು, ಅದು ಇಲ್ಲ. ಈಗ ಅದು 30/1/3/2026 ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಅರ್ಥ ಆಯ್ತಾ? ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಒಂದು ಬದಲಾವಣೆಯ ವೇಳಾಪಟ್ಟಿಯ ದಿನಾಂಕವನ್ನ ಶೇರ್ ಮಾಡಿ. ಜೊತೆಗೆ ಎಲ್ಲರಿಗೂ ಸಹಿತ ಮಾಹಿತಿ ತಿಳಿಸುವ ಮೂಲಕ ತಮ್ಮದೇ ಆದಂತಹ ಒಂದು ಓದಿಕೊಳ್ಳೋದು, ಬರಿಕೊಳ್ಳುವುದಂತನ್ನ ವೇಗ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ